ಲಕ್ಷ್ಮಣ ಸವದಿ ಒಂದು ರೀತಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಅತಿ ಹೆಚ್ಚು ಬಹು ಬೇಡಿಕೆಯ ಜನಪ್ರತಿನಿಧಿ. ಈ IPL ಅಲ್ಲಿ ಸೀಸನ್ಗೆ ಪ್ಲೇಯರ್ಸ್ ಚೇಂಜ್ ಆಗ್ತಿರ್ತಾರಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ಗಳು ಅಂತ. ಹೀಗಾಗಿ ಲಕ್ಷ್ಮಣ ಸವದಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ BJP ಸಜ್ಜಾಗಿದೆ ಅನ್ನುವಂಥ ಲೆಕ್ಕಾಚಾರ. ಹೌದು ವೀಕ್ಷಕರೇ, ಜಗದೀಶ್ ಶೆಟ್ಟರ್ ಅವರು BJPಗೆ ಮರಳಿದ ಬಳಿಕ ಲಕ್ಷ್ಮಣ ಸವದಿಯನ್ನು ಏನು ಬೇಕಾರಾಗಲಿ ಲಕ್ಷ್ಮಣ ರೇಖೆ ದಾಟಿಸ್ಕೊಂಡು ಬಂದೇ ಬಿಡಬೇಕು ಅನ್ನೋದು BJP ಲೆಕ್ಕಾಚಾರ. BJP ನಾಯಕರು ಅದಾಗಲೇ ಮೇಲಿಂದ ಮೇಲೆ ಕಳೆದ 2-3 ತಿಂಗಳುಗಳಿಂದ ಲಕ್ಷ್ಮಣ ಸವದಿ ಅವರ ಬೆನ್ನು ಬಿದ್ದಿದ್ದಾರೆ. ಇದೇ ವಿಚಾರವನ್ನು ಅವರು ಹೇಳಿದ್ರು, ಸಾಕಷ್ಟು ಆಫರ್ಗಳು ಬರ್ತಾ ಇದೆ, ಬಟ್ ನಾನೇನು ವಿಚಾರ ಮಾಡಿಲ್ಲ ಅಂತ. BJP ಟಿಕೆಟ್ ಕೊಡದ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬೇಕಾಗಿತ್ತು, ಕಾಂಗ್ರೆಸ್ಸಿಗರು ಅವಕಾಶವನ್ನು ಕೊಟ್ಟರು, ಅದ್ಭುತವಾದ ಗೆಲುವನ್ನು ಕೂಡ ದಾಖಲಿಸಿದ್ರು. ಆದರೆ ಸವದಿಯ ಮುಂದಿನ ಹೆಜ್ಜೆ ಏನು? ಗರ್ವಾಪ್ಸಿನ. ಸದ್ಯ ಬಂದಿರೋ ಮಾಹಿತಿ ಪ್ರಕಾರ ಲಕ್ಷ್ಮಣ ಸವದಿಯವರಿಗೆ ಕಾಂಗ್ರೆಸ್ ಏನು ಬೇಕಾದ್ರೂ ಕೊಡೋಕೆ ರೆಡಿ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಸುರ್ಜೇವಾಲಾ ಅವರು ಕೂಡ ಸವದಿ ಜೊತೆ ಸಾಕಷ್ಟು ಮಾತುಕತೆಯನ್ನು ನಡೆಸಿದ್ದಾರಂತೆ. ಆದರೆ ಇದೀಗ ಬಾಗಲಕೋಟೆ ಚಿಕ್ಕೋಡಿ ಬಳಿಕ ಲಕ್ಷ್ಮಣ ಸವದಿಯವರ ಹೆಸರು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಕೇಳಿ ಬರ್ತಾ ಇದೆ. ಬೀದರ್ ಲೋಕಸಭಾ ಕ್ಷೇತ್ರದಿಂದ ಲಕ್ಷ್ಮಣ ಸವದಿಯವರನ್ನು ಕಣಕ್ಕಿಳಿಸಬೇಕು BJP ಅಭ್ಯರ್ಥಿಯನ್ನಾಗಿ. ವೀಕ್ಷಕರೇ, ಭಗವಂತ ಖೂಬಾ ಎಲ್ಲೋದ್ರೂ ಕೂತ್ಕೊಳ್ಳೋಕ್ಕೂ ನೆಮ್ಮದಿ ಇಲ್ಲ, ನಿಂತ್ಕೊಳ್ಳೋಕ್ಕೂ ನೆಮ್ಮದಿ ಇಲ್ಲ. ಸತತವಾಗಿ 2 ಬಾರಿ ಗೆದ್ದಿರುವಂತಹ, ಕೇಂದ್ರದಲ್ಲಿ ಸಚಿವರೂ ಆಗಿರುವಂತಹ ಭಗವಂತ ಖೂಬಾ ಅವ್ರಿಗೆ ಯಾವ ಕಾರಣಕ್ಕೆ ಟಿಕೆಟ್ ಕೊಡಬೇಡಿ ಅಂತ ಕಾಲ್ಗೆ ಬಿದ್ದುಬಿಟ್ರು ಪ್ರಭು ಚೌಹಾಣ್, ವಿಜಯೇಂದ್ರ ಅವ್ರ ಕಾಲ್ಗೆ. ಒಂದು ಕಡೆ ಪ್ರಭು ಚೌಹಾಣ್, ಇನ್ನೊಂದು ಕಡೆ ಶರಣು ಸಾಲ್ಗಾರ್. ಹೀಗೆ ಸಾಕಷ್ಟು ಜನ BJP ನಾಯಕರುಗಳೇ ಬೀದರ್ ಭಾಗದಲ್ಲಿ ಭಗವಂತ ಖೂಬಾ ಅವರಿಗೆ ಮೇಲಿಂದ ಮೇಲೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇದೀಗ ಲಕ್ಷ್ಮಣ ಸವದಿಯವರು ಅಲ್ಲಿಗೆ ಸೂಕ್ತವಾದ ಅಭ್ಯರ್ಥಿ. ಲಕ್ಷ್ಮಣ ಸವದಿಗೆ ಲೋಗೋ ಅಂದರೆ ಚಿಹ್ನೆಗಿಂತ ವೈಯಕ್ತಿಕ ವರ್ಚಸ್ಸು ಜೋರಾಗಿದೆ. ಲಕ್ಷ್ಮಣ ಸವದಿ ಅವ್ರನ್ನ ಹೆಂಗಾರ ಬಂದ್ಬಿಟ್ರೆ ಆ ವೈಯಕ್ತಿಕ ವರ್ಚಸ್ಸಿನಿಂದಾಗಿ BJP ಬಲವು ಹೆಚ್ಚಾಗುತ್ತದೆ ಅನ್ನೋ ಲೆಕ್ಕಾಚಾರ. ಹೀಗಾಗಿ ಸದ್ಯ ಬರ್ತಿರುವಂಥ ಮಾಹಿತಿ ಪ್ರಕಾರ ಲಕ್ಷ್ಮಣ ಸವದಿಯವರನ್ನ ಗರ್ವಾಪ್ಸಿ ಮಾಡಿಸಿ ಲಕ್ಷ್ಮಣ ಸವದಿಯವರಿಗೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಡಬೇಕು. ವಿಧಾನಸಭಾ ಚುನಾವಣೆಯಲ್ಲಿ BJPಗೆ ಸಿಡಿದು BJP ವಿರುದ್ಧ ರೊಚ್ಚಿಗೆದ್ದು ಕಾಂಗ್ರೆಸ್ಸಿಗೆ ಬಂದು ಪ್ರಚಂಡ ಗೆಲುವನ್ನು ದಾಖಲಿಸಿದಂಥ ಲಕ್ಷ್ಮಣ ಸವದಿಯವರು ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ BJPಯಿಂದ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಒಂಥರ 2013ರಲ್ಲಿ ಯಡಿಯೂರಪ್ಪನವರು BJP ಬಿಟ್ಟು KJP ಕಟ್ಟಿಲ್ಲ ಅಂದರೆ ಅವ್ರ ಬೆಲೆ ಗೊತ್ತಾಯ್ತಿತ್ತಿಲ್ಲ. ಹಾಗೆ ಇವಾಗ ಜಗದೀಶ್ ಶೆಟ್ಟರು ಮತ್ತು ಲಕ್ಷ್ಮಣ ಸವದಿ BJP ಬಿಟ್ಟು ಹೋದ್ಮೇಲೆ ಅವ್ರ ಬೆಲೆ ಗೊತ್ತಾಯ್ತೈತೆ. ಇದನ್ನೇ ಆವಾಗಲೇ ಮಾಡಿಸ್ಕೊಂಡಿದ್ದಿದ್ರೆ, ಕರೆಕ್ಟಾಗಿ ಲೆಕ್ಕಾಚಾರ ಮಾಡಿದ್ದಿದ್ರೆ BJP ಇನ್ನೊಂದಷ್ಟು ಸ್ಥಾನಗಳನ್ನು ಗೆಲ್ತಿತ್ತೇನೋ. ಇದೀಗ ಲಕ್ಷ್ಮಣ ಸವದಿ ಅವ್ರನ್ನ ಕರ್ಕೊಬರ್ಬೇಕು ಅನ್ನೋ ಚರ್ಚೆ. ವೀಕ್ಷಕರೇ, ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ ಮಾಡಿದ ಸಹಾಯವನ್ನು ಮರಿತಾರ? ಅವ್ರು BJPಯಿಂದ ಸ್ಪರ್ಧಿಸ್ತಾರ? BJPಯವರು ಕ್ಯಾರೇ ಅನ್ನೋದಿದ್ದಾಗ ಕೈ ಹಿಡಿದಿದ್ದು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು. ಅವ್ರಿಗೆ ಅನ್ಯಾಯವನ್ನು ಮಾಡಿ ಹೋಗ್ತಾರಾ ಜಗದೀಶ್ ಶೆಟ್ಟರ್ ಥರ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಹಾಗೆ ಬೀದರ್ ಲೋಕಸಭಾ ಕ್ಷೇತ್ರದ ಜನ ನಿಮ್ಮ ಸಂಸದರು ಯಾರಾಗಬೇಕನ್ನೋದು ತಿಳಿಸಿ. ಯಾರು ಪ್ರಧಾನಿ ಆಗಬೇಕು? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ ಖರ್ಗೆ ಅವರ? ಕಾಮೆಂಟ್ ಮಾಡೋದು ತಿಳಿಸಿ. ಧನ್ಯವಾದಗಳು.